ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಪ್ರಾರ್ಥನೆ ಉದ್ದಕ್ಕೂ ಬರುವುದು ಗುರುವಿನ ಹೆಸರು. ನಿನ್ನನ್ನು ಯಾರು ತಿದ್ದಿ ತೀಡುತ್ತಾರೋ, ನಿನಗೆ ಯಾರು ಒಳ್ಳೆಯ ಸನ್ಮಾರ್ಗಗಳನ್ನು ತೋರುತ್ತಾರೋ, ನಿನಗೆ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೋ ಅವರೇ ಗುರು. ಅದಕ್ಕೆ ಗುರು ಬ್ರಹ್ಮ ಸೃಷ್ಟಿಕರ್ತನು ಗುರು ಆಗ್ತಾನೆ. ಯಾಕಂದರೆ ನಿನ್ನ ಸೃಷ್ಟಿ ಮಾಡಿ ಕೈ ಬಿಟ್ಬಿಡ್ತಾನೆ ಅವನು. ಒಳ್ಳೆಯದಾಗಲಿ ಅವನಿಗೆ ನಿನಗೆಲ್ಲ ಆರ್ಗನ್ಸ್ ಎಲ್ಲನೂ ಚೆನ್ನಾಗಿ ಕೊಟ್ಟು ಕಳಿಸ್ಕೊಟ್ಬಿಡ್ತಾನೆ. ನಿನಗೋಸ್ಕರ ಆಹಾರವನ್ನು ನೀನು ಹನಿ ಮೇಲೆ ಬರೆದಿರ್ತಾನೆ, ಆಯುಷ್ಯ ನಿನ್ನ ಹನಿ ಮೇಲೆ ಬರೆದಿರ್ತಾನೆ. ಚೆನ್ನಾಗಿ ತಿಂದು ಚೆನ್ನಾಗಿ ಬದುಕಿ ಬಾಳಬೇಕಾಗಿದ್ದು ನಿನ್ನ ಕೆಲಸ. ಗುರು ವಿಷ್ಣು ಗುರು ಮಹೇಶ್ವರ ಹೀಗೆ ದೇವಾನ ದೇವತೆಗಳೆಲ್ಲ ಗುರು. ಯಾಕೆ ಅಂತಂದ್ರೆ ಅವ್ರು ನಮಗೆ ಒಳ್ಳೆಯದನ್ನು ಬಗೆಸ್ತಾರೆ, ನಮಗೋಸ್ಕರ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಎಂಬ ಈ ಮಂತ್ರ ಪಠಣೆಯೊಂದಿಗೆ ಇವತ್ತಿನ ದಿನವನ್ನು ಪ್ರಾರಂಭಿಸೋಣ. ಗುರುಗಳೇ, ನಮಸ್ಕಾರಗಳು. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಈ ಭಗವಂತನ ಭೂಮಿ, ಭಗವಂತನ ಸೃಷ್ಟಿಕರ್ತನದ್ದೆಲ್ಲ ಇದು. ನಾವು ಹಿಂದೆ ಬಹಳಷ್ಟು ಈ ರಾಜವಂಶಗಳನ್ನು ನೋಡಿದ್ವಿ. ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು. ನನ್ನ ಸಾಮ್ರಾಜ್ಯ ಉತ್ತರದಿಂದ ದಕ್ಷಿಣ ಧ್ರುವದವರೆಗೂ ಇರಬೇಕು, ದಕ್ಷಿಣದಿಂದ ಉತ್ತರ ಧ್ರುವದವರೆಗೆ ಇರಬೇಕು, ಎಲ್ಲ ಕಡೆ ನನ್ನ ರಾಜ್ಯ ಇರಬೇಕು, ನನ್ನ ಅಧಿಕಾರ ಇರಬೇಕು ಅಂಥೇಳಿ ಯುದ್ಧ ಮಾಡಿ ಇದು ನನ್ನ ರಾಜ್ಯ, ಇದು ನನ್ನ ರಾಜ್ಯ, ಇದು ನನ್ನ ರಾಜ್ಯದ ಗಡಿ ಪ್ರದೇಶ, ಇದು ನನ್ನ ರಾಜ್ಯದ ಗಡಿ ಪ್ರದೇಶ, ಇಷ್ಟೆಲ್ಲ ಹಣ್ಣು ನಂದು, ಇಷ್ಟೆಲ್ಲ ಮಣ್ಣು ನಂದು, ಇಷ್ಟೆಲ್ಲ ಸ್ತ್ರೀಯರು ನನಗೆ ಭೋಗ ವಸ್ತುಗಳು ಅಂತೆಲ್ಲನೂ ಮಾರ್ಕ್ ಮಾಡಿ 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 ಒಂದು ದಿವಸ ಯುದ್ಧದಾಗ ಆ ರಾಜರು ಸತ್ತು ಹೋದರು. ಅದಕ್ಕೆ ಎಲ್ಲ ವಂಶಸ್ಥರು ಅಷ್ಟೇ ಅಂತಲ್ಲ, ಶ್ರೀಮಂತರು ಬುದ್ಧಿವಂತರು ಎಲ್ಲರೂ ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ನಾವು ಮಾರ್ಕ್ ಮಾಡತಕ್ಕಂಥ ಈ ಭೂಮಿ, ನಮ್ಮದಕ್ಕಂತಕ್ಕಂಥ ಈ ಭೂಮಿ, ಚಿನ್ನ ಹೊಣ್ಣು ಮಣ್ಣು ಎಲ್ಲನೂ ಇಲ್ಲೇ ಐತಿ, ಈಗಲೂ ಇಲ್ಲೇ ಐತಿ. ಈಗಲೂ ಬೇರೆದವ್ರು ಮಾರ್ಕ್ ಮಾಡ್ತಾಯಿದ್ರು ನಂದು 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 ಅಂತೇಳಿ. ಆದರೆ ಭೂಮಿ ಇಲ್ಲೇ ಐತಿ, ಮಾರ್ಕ್ ಮಾಡಿದವರೆಲ್ಲರೂ ಸತ್ತು ಹೋಗ್ಯಾರ, ನಶಿಸಿ ಹೋಗ್ಯಾರ, ನಾಶ ಆಗ್ಯಾರ. ಅದಕ್ಕೆ ಈ ನಾಶ ಆಗುವಂಥ ದೇಹ, ನಾಶ ಆಗುವಂಥ ಈ ನಶ್ವರ ಜಗತ್ತಿನಲ್ಲಿ ಯಾಕೆ ಈ ದುರಾಸೆ ನಂದು, ಯಾಕೆ ಯುದ್ಧ, ಯಾಕೆ ಅತ್ಯಾಚಾರ, ಇವೆಲ್ಲ ಯಾತಕ್ಕೆ? ಕ್ಷಣಕ್ಕೆ ಸುಖಕ್ಕೋಸ್ಕರ ಎಷ್ಟು ನಿಮ್ಮ ಸಮಕಾಲೀನ ಜನಗಳನ್ನು ಹಾಳು ಮಾಡ್ತೀರಿ, ಸಮಕಾಲೀನ ಜಗತ್ತನ್ನು ನಾಶ ಮಾಡ್ತೀರಿ. ಕೇವಲ ನಿಮ್ಮಲ್ಲಿರೋದು ಆಸೆ ಆಸೆ ಆಸೆ. ಎಲ್ಲ ಇರುವ ಸ್ವಲ್ಪ ಅಲ್ಪ ಆಯುಷ್ಯದಲ್ಲೇ ಎಷ್ಟೋ ನಿಮಗೆ ಭಗವಂತ ಸೃಷ್ಟಿ ಮಾಡ್ತಕ್ಕಂಥ ಎಷ್ಟೋ ಜನಗಳನ್ನು ನಾಶ ಮಾಡಿ ಧರ್ಮಾಂಧತೆಯಿಂದ, ಮತಾಂಧತೆಯಿಂದ, ಸ್ವಾರ್ಥದಿಂದ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಬದುಕಿ ಸತ್ತು ಹೋದರೆ ಮುಂದೆ ಏನು ನೀವು ಜಗತ್ತಿಗೆ ಕೊಟ್ಟದ್ದು? ಆದರೆ ನೀವು ಬರೋದು ಸ್ವಲ್ಪ ಯುವರ್ ಗೆಸ್ಟ್. ಫಾರ್ ಎಕ್ಸಾಂಪಲ್, ನಾವು ಲಾಡ್ಜಿಗೆ ಹೋಗ್ತೀವಿ, ಲಾಡ್ಜಿಗೆ ನಮ್ಮ ಹೆಸರಲ್ಲೇ ಇದು ಅವತ್ತಿನ 24 ಅವರ್ಸ್ಗೆ ಅಷ್ಟೇ ಆ ಲಾಡ್ಜಿ ನಮಗೂ. ಆ ಲಾಡ್ಜಿಗೆ ನಾವು ಹೆಸರು ಬರೆದಿರ್ತೀವಿ, ಅವ್ರ ಅಡ್ರೆಸ್ ಕೇಳಿರ್ತೀರಿ, ಎಲ್ಲಿಂದ ಬಂದಿಪ್ಪ ಅಂತ. ಇಲ್ಲಿಂದ ಬಂದಿವಿ, ಫೋನ್ ನಂಬರ್ ಕೊಡ್ತಾರೆ, ಯಾಕಂದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೇಕಲ್ಲ ಅಂತ ವಿಷಯದಿಂದ. ಆಮೇಲೆ ಅದು 24 ಅವರ್ಸ್ ತನಕ ನೀವು ಇಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ, ಅಷ್ಟು ಪೇಮೆಂಟ್ ಮಾಡ್ತೀವಿ. ಅಲ್ಲಿ ತನಕ ಅಷ್ಟೇ. ಅದರಲ್ಲಿರ್ತಕ್ಕಂಥ ಅಲ್ಲಿ ಸೌಲಭ್ಯಗಳು ಯಾವುವು ನಮ್ಮವಲ್ಲ, ಆದರೆ ಆ ಅವಧಿಗೆ ನಾವು ಅವನ್ನ ಬಳಸಬೇಕು ಮತ್ತು ಆ ರೂಮ್ನ ಬಿಟ್ಟು ಬರ್ತಾ ಇರಬೇಕು. ಬಸ್ ಜರ್ನಿ ಮಾಡ್ತಿರ್ತೀವಿ, ಟ್ರೈನ್ ಜರ್ನಿ ಮಾಡ್ತಿರ್ತೀವಿ, ವಿಮಾನ ಜರ್ನಿ ಮಾಡಿರ್ತೀವಿ. ಆ ಅವಧಿಗೆ ಮಾತ್ರ ಆ ವಿಮಾನ ನಂಬೋದು, ಆ ಅವಧಿಗೆ ಮಾತ್ರ ಆ ಬಸ್ ನಮ್ಮದು, ಆ ಅವಧಿಗೆ ಮಾತ್ರ ಆ ಟ್ರೈನ್ ನಮ್ಮದು, ಆ ಅವಧಿಗೆ ಮಾತ್ರ ಅಧಿಕಾರ ನಮ್ಮದು. ಅದಕ್ಕೆ ಆ ಅವಧಿ ಮುಗೀತು ಅಂತಂದರೆ ನಾವು ಇಳಿಲೇಬೇಕು, ಆ ಸ್ಟೇಷನ್ ಬಂದರೆ ಇಳಿಲೇಬೇಕು, ನಾವು ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಅಂಥ ಒಂದು ಈ ಕಟು ಸತ್ಯ ವೇದ ಕಾಲದಿಂದ ಜನಗಳಿಗೂ ಗೊತ್ತಿತ್ತು, ಮಹಾಭಾರತ ಕಾಲದಾಗೂ ಗೊತ್ತಿತ್ತು, ರಾಮಾಯಣದವ್ರಿಗೂ ಗೊತ್ತಿತ್ತು, ಈಗಲೂ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿನೂ ಗೊತ್ತಿತ್ತು. ಬ್ರಿಟಿಷರು ನಮ್ಮನ್ನು ಮೇಲೆ ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡುವಾಗೂ ಗೊತ್ತಿತ್ತು, ಎಲ್ಲನೂ ಗೊತ್ತಿತ್ತು. ಬ್ರಿಟಿಷರು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡಲಿಲ್ಲ, ನಮ್ಮವರಿಂದ ನಮಗೆ ದಬ್ಬಾಳಿಕೆ ಆಯಿತು, ನಮ್ಮವರಿಂದ ನಮಗೆ ಮೋಸ ಆಯಿತು, ನಮ್ಮವರಿಂದ ನಮಗೆ ಅನ್ಯಾಯ ಆಯಿತು. ಅದಕ್ಕೆ ನಾವು ಜಾಗೃತ ಆಗಬೇಕಾಗಿತ್ತು, ಆಗಲಿಲ್ಲ. ಯಾಕಾಗಲಿಲ್ಲ? ನಮ್ಮ ದುರಾಸೆಗಳು, ನಮ್ಮ ಅವಿವೇಕತನ, ನಮ್ಮ ಈ ಅತಿಯಾದ ನಂಬಿಕೆ, ಮುಗ್ಧತೆ, ಇದನ್ನೆಲ್ಲ ಬದಲಾವಣೆ ಮಾಡ್ಕೋಬೇಕು. ನಾವು ಮೊದಲಿನ ಕಾಲಕ್ಕೆಲ್ಲ ನಾವು ಹಿಂದುಳಿದವರು, ನಮಗೇನು ಶಿಕ್ಷಣ ಕೊಡಲಿಲ್ಲ, ನಮಗೆಲ್ಲ ಈ ಮುಂದುವರೆದ ಜನಾಂಗ ನಮ್ಮನ್ನು ತುಳಿದ್ರು ಅಂಥೇಳಿ ನೀವು ಇತಿಹಾಸ ಓದ್ತೀವಿ, ಎಲ್ಲ ಮಾಡ್ತೀವಿ. ಸರಿಯಪ್ಪ, ಆಗಿನ ಕಾಲದಾಗ ಅವರು ಪ್ರತಿಭಟನೆ ಮಾಡಲಿಲ್ಲ, ಅವ್ರಿಗೂ ಅವಕಾಶ ಇರಲಿಲ್ಲ, ಅವ್ರಿಗೆ ವಿದ್ಯೆ ಬರಲಿಲ್ಲ,
ಅವರು ಆಹಾರಕ್ಕೆ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ದಂಗೆ ದಬ್ಬಾಳಿಕೆಯ ಜೀವನದೊಂದಿಗೆ ಬದುಕಿ ಹೋಗಿಬಿಟ್ರು. ಅವ್ರನ್ನ ನೆನೆಸ್ಕೊಂಡು ಅವ್ರು ಹಂಗೆ ಮಾಡಿದರು ಆಗಿನ ಕಾಲದ ಮುಂದುವರೆದ ಜನಾಂಗ, ಆಗಿನ ಕಾಲದ ಹಿಂದುಳಿದವರಿಗೆ ಹಂಗೆ ಮಾಡಿದರು ಅಂತೇಳಿ ಈಗಿನ ಕಾಲದ ನಾವು ಹಿಂದುಳಿದವರು ಅಂತೆ ಪಟ್ಟ ಕಟ್ಟಿಕೊಂಡು ಮುಂದುಳಿದವರಿಗೆ ಬ್ಲೇಮ್ ಮಾಡಿ ಅವ್ರ ಮೇಲೆ ದ್ವೇಷ ಮಾಡೋದ್ರಾಗ ಏನದ ಯಾವ ಪುರುಷಾರ್ಥ ಸಾಧ್ಯ ಮಾಡ್ತಾಯಿದ್ದೀರಿ? ಆಗಿನ ಕಾಲಕ್ಕೆ ನಮಗೆ ವ್ಯವಸ್ಥೆ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ, ವಿದ್ಯೆ ಇರಲಿಲ್ಲ, ವಿದ್ಯಾಕ್ಕೆ ಅವಕಾಶ ಇರಲಿಲ್ಲ, ಯಾರೂ ನಮಗೆ ವಿದ್ಯೆ ಕೊಡ್ತಿದ್ದಿಲ್ಲ. ಸರಿಯಪ್ಪ, ಸತ್ಯವಾದ ಮಾತು. ಆದರೆ ಈಗೇನಾಗಿದೆ, ನಮಗೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅದ, ನಮಗೆ ಆದಂಥ ಒಂದು ಸಂವಿಧಾನ ಅದ, ನಮ್ಮಲ್ಲಿ ಎಲ್ಲನೂ ಇದೆ, ನಮ್ಮಲ್ಲಿ ತಿಳುವಳಿಕೆ ಮಟ್ಟ ಇದೆ, ಎಲ್ಲನೂ ಇದ್ದೂ ಕೂಡ ನಾವು ಯಾಕೆ ಇನ್ನೂ ಹಿಂದುಳಿದವರು ಅಂತೇಳಿ ಯಾಕೆ ಈ ಪಟ್ಟ ಕಟ್ಕೊಂಡು ನಾವು ಹಿಂದುಳಿತಾ ಇದ್ದೀವಿ? ಹಿಂದುಳಿದವರು ಮುಂದುವರೆದವರು ಅಂತ ಯಾರೂ ಇಲ್ಲ. ಎಲ್ಲನೂ ಇತ್ತು ನಮ್ಮ ಬರೋದಕ್ಕೆ ನಾವು ಬಳಸ್ಕೋತಾ ಇಲ್ಲ, ಸರಿಯಾಗಿ ಬಳಸ್ಕೋತಾ ಇಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಈ ದೇವರ ಮನೆಯಲ್ಲಿ, ಈ ಭೂಮಿಯಲ್ಲಿ ವಾಸ ಮಾಡಿ ವಿದ್ಯೆ ಮಾಡೋಕ್ಕೆ, ವಿದ್ಯೆ ಕಲಿಯೋಕ್ಕೆ ನಮಗೇನಿದೆ? ಅವಕಾಶಗಳಿದೆ, ಶಿಕ್ಷಣ ಇದೆ, ಸೌಲಭ್ಯಗಳಿದೆ, ಸರ್ಕಾರದ ಸಾಕಷ್ಟು ಸೌಲಭ್ಯಗಳದಾವೆ. ಅವನ್ನೆಲ್ಲ ಬಳಸ್ಕೊಂಡು ನಾವು ಯಾಕೆ ಹೋಗ್ತಾ ಇಲ್ಲ? ಈಗಲೂ ಕೂಡ ನಾವು ಕೆಟ್ಟ ದಾರಿಯಿಂದ ಹೋಗ್ತೀವಿ. ಸ್ವಲ್ಪ ದುಡ್ಡು ಬತ್ತಪ್ಪ ಅಂತಂದರೆ ನಾವು ಹಾಳಾಗಕ್ಕೆ ನೋಡ್ತೀವಿ, ಮತ್ತೊಂದು ಸ್ವಲ್ಪ ದುಡ್ಡು ಬತ್ತಪ್ಪ ಅಂದರೆ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡೋಕೆ ನೋಡ್ತೀವಿ. ಇವೆಲ್ಲ ಯಾಕೆ ಮಾಡಬೇಕಪ್ಪ ಅಂದರೆ ಯಾರಿಗಾರ ಮೋಸ ಮಾಡಲೇಬೇಕು. ಯಾರಿಗೆ ಮೋಸ ಮಾಡದೆ ಹೋದರೆ ನಿಮಗೆ ಏನೂ ಅವಶ್ಯಕತೆಗಿಂತ ಹೆಚ್ಚಿಗೆ ಬರೋದಿಲ್ಲ. ಒಬ್ರಿಗೆ ಮೋಸ ಮಾಡಿ ಬದುಕಿ ಎಷ್ಟು ದಿವಸ ಬದುಕ್ತೀರಿ ನೀವು? ಸ್ವಲ್ಪ ದಿವಸ, ನಿಮ್ದು ಗ್ಯಾರಂಟಿ ಪೀರಿಯಡ್ ಕಡಿಮೆ. ಅದಕ್ಕೆ ಭಗವಂತ ನಮ್ಮನ್ನು ಎಷ್ಟು ಯಾವ ಮಟ್ಟಕ್ಕೆ ಸೃಷ್ಟಿ ಮಾಡ್ಯಾನ ಅಂತಂದ್ರೆ 100 ವರ್ಷ ಬದುಕಲಿ ಅಂಥೇಳಿ ಆರ್ಗನ್ಸ್ ಎಲ್ಲ ಕೊಟ್ಟು, ಅಷ್ಟು 100 ವರ್ಷ ಬೇಕಂತ ದೇಹನ ಸೃಷ್ಟಿ ಮಾಡ್ಯಾನ, 100 ವರ್ಷ ಬೇಕಂತ ಇವು ಆರ್ಗನ್ ಸೃಷ್ಟಿ ಮಾಡ್ಯಾನ, ಮೆದುಳು ಕೊಟ್ಟಾನ ವಿಚಾರ ಮಾಡೋಕ್ಕೆ. ಅಷ್ಟು ಆಹಾರನ ನಮ್ಮ ಹಣೆ ಮೇಲೆ ಬರೆದಿಟ್ಟ ಒಂದು ಎಸ್ಟಿಮೇಟ್ ಮಾಡ್ಕೇಶಿಂದ ಇವನಿಗೆ ಇಷ್ಟು ಒಂದು ಸೃಷ್ಟಿ ಮಾಡಿದೀವಿ ನಾವು. ಇವು ಮನುಷ್ಯನಂತಂದರೆ ಇವನ ಜೀವಿತಾವಧಿಯಲ್ಲಿ ಒಂದು ದಿವಸಕ್ಕೆ 2 ಹೊತ್ತು ಊಟ, ಅಂದರೆ ನೀರು, ಗಾಳಿ, ಬೆಳಕು ಬೇಕಲ್ಲ. ಎಷ್ಟೆಷ್ಟು ಬೇಕಾಗ್ತೈತಿ 100 ವರ್ಷ ಬದುಕಿದ್ರೆ ಅಂತ ಹೇಳಿಂದ ಅಷ್ಟೆಲ್ಲನೂ ಇಡೀ ಟೋಟಲ್ ಎಷ್ಟು ಜನ ಬದುಕ್ಬೋದು, ಎಷ್ಟು ಜನ ಹುಟ್ಬೋದು ಅಂತೇಳಿ ಹುಟ್ತಾ ಇದ್ದಂಗೆ ನಿಮ್ಮ ಹಣೆಯಲ್ಲಿ ಬರೆದಿರ್ತಾನೆ. ನಿನಗೆ ಆಹಾರ, ನೀರು, ಗಾಳಿ, ಬೆಳಕು ಎಲ್ಲ ಬರೆದಿರ್ತಾನೆ. ಆದರೆ ಮಧ್ಯದೊಳಗೆ ಯಾಕೆ ಇವರು ಅಷ್ಟನ್ನೂ ಬಳಸದೆ ಒಮ್ಮೊಮ್ಮೆ ಅಕಾಲಿಕ ಮರಣ ಆಗ್ತದೆ ಅಂತಂದರೆ ಅದು ಕೂಡ ನಮ್ಮ ಅವಿವೇಕತೆಯಿಂದ, ನಮ್ಮ ಬೇಜವಾಬ್ದಾರಿತನದಿಂದ, ನಾವು ದೇವರು ಕೊಟ್ಟಿರ್ತಕ್ಕಂಥ ಈ ಬಾಡಿಗೆ ದೇಹನ ನಾವು ಸರಿಯಾಗಿ ಬಳಸದೇ ಇರೋದ್ರಿಂದ, ಸರಿಯಾಗಿ ಇದಕ್ಕೆ ನಾವು ಆರೈಕೆ ಮಾಡದೇ ಇರೋದರಿಂದ ನಾವು ಇದನ್ನು ನಮಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಇಲ್ಲೇ ಬಿಟ್ಟು ಭೂಮಿಯನ್ನು ಬಿಟ್ಟು ಹೋಗುವಂಥ ಒಂದು ಸಂದರ್ಭ ನಾವೇ ತಂದ್ಕೋತಾ ಇದ್ದೀವಿ. ಅದಕ್ಕೆ ಈಗ ಸಾಕಷ್ಟು ಟೆಕ್ನಾಲಜಿಗಳು ಮುಂದೋದವು, ಸಾಕಷ್ಟು ಸವಲತ್ತುಗಳದಾವು. ಯಾರೂ ಹಿಂದುಳಿಯೋ ಅವಶ್ಯಕತೆ ಇಲ್ಲ. ನಾವು ಅದನ್ನು ಬಳಸ್ಕೊಂಡು ಮುಂದೆ ಹೋಗ್ತಾ ಇಲ್ಲ. ಬೇರೆಯವ್ರನ್ನೇ ಬರೀ ಬ್ಲೇಮ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಎಲ್ಲದಕ್ಕೂ ನಾವೇ ಕಾರಣ. ನಾವು ಅಷ್ಟೇ. ನಾವು ಬದಲಾಗದ ಹೊರತು ಜಗತ್ತು ಬದಲಾಗೋದಿಲ್ಲ. ಅದಕ್ಕೋಸ್ಕರ ಗೆಳೆಯರೇ, ಸರ್ಕಾರದ ಸವಲತ್ತುಗಳು ಎಷ್ಟಿದಾವೆ ಅಂತಂತಂದರೆ ಅದು ಅಷ್ಟಿಷ್ಟಲ್ಲ, ಅಷ್ಟೊಂದು ಸವಲತ್ತುಗಳದು ನಮ್ಮ ರಾಜ್ಯದ ಸರ್ಕಾರದ್ದಾಗಲಿ, ಭಾರತ ದೇಶದ ಸರ್ಕಾರದಾಗಲಿ, ಯಾವುದೇ ಪಕ್ಷದಾಗಲಿ ಕೂಡ ಪ್ರತಿ ಸರ್ಕಾರದಲ್ಲಿ ಒಳ್ಳೆಯ ಇದು ಸವಲತ್ತುಗಳನ್ನು ನಮ್ಮ ಸಂವಿಧಾನ ಕೊಡಬೇಕು ಅಂಥೇಳಿ ಹೇಳೈತಿ. ಅದ್ರ ಪಕ್ಕಂತ ಕೊಡ್ತಾ ಇದ್ದಾರೆ. ನಾವು ಅವನ್ನು ಬಳಕೆ ಮಾಡ್ತಾ ಇಲ್ಲ. ಅವನ್ನು ಸದ್ಬಳಕೆ ಆಗದೇ ಇರೋದರಿಂದ ನಾವು ಹಿಂದುಳಿತಾ ಇದ್ದೇವೆ. ಅದಕ್ಕೆ ನಮ್ಮ ಒಬ್ಬರು ಪ್ರೊಫೆಸರ್ ಬಾಪಟ್ ಸರ್ ಅಂತ ಒಬ್ಬರು ಇದ್ದರು. ಅವ್ರು ಹೇಳ್ತಾಯಿದ್ರು, ನಮ್ಮ ದೇಶ ಅತ್ಯಂತ ಶ್ರೀಮಂತರಿಂದ ಕೂಡಿರ್ತಕ್ಕಂಥ ಬಡ ದೇಶ ಅಂತ ಹೇಳ್ತಾಯಿದ್ರು. ನಮ್ಮದು ಭಾರತೀಯ ದೇಶ ಬಡ ದೇಶ ಅಲ್ಲ, ಶ್ರೀಮಂತರದ ನಮ್ಮ ದೇಶದಲ್ಲಿ, ಆದರೆ ಬಡ ದೇಶ ಅದ. ಯಾಕಂದರೆ ಸಾಮಾನ್ಯರೇನು ಬಡತನದಿಂದನೇ ಬದುಕ್ತಾ ಇದ್ದಾರೆ. ಯಾಕೆ ಬದುಕ್ತಾ ಇದ್ದಾರೆ ಬಡತನದಿಂದ? ಹೌದಪ್ಪ, ಆಗಿನ ಕಾಲಕ್ಕೆ ನಮ್ಮ ಸಂವಿಧಾನ ಇರಲಿಲ್ಲ, ಪ್ರಜಾಪ್ರಭುತ್ವ ಇರಲಿಲ್ಲ, ನಮಗೆ ಅವಕಾಶಗಳಿರಲಿಲ್ಲ. ಆಗಿನ ಕಾಲದ ಕಷ್ಟ ಅನುಭವಿಸಿ ಆಗಿನ ಕಾಲದ ಜನಗಳು ದಿನಗಳನ್ನು ಕಳೆದು ಹೋದರು. ಈಗೇನಾಗೈತೆ ನಮಗೆ? ಈಗಲೂ ಕೂಡ ನಾವು ಅದನ್ನೇ ನೆನಪಿಸ್ಕೊಂಡು ನಮಗೆ ಮುಂದುಳಿದವರು ಹಂಗೆ ಅನ್ಯಾಯ ಮಾಡಿದರು, ಹಿಂಗೆ ಅನ್ಯಾಯ ಮಾಡಿದರು ಅಂಥೇಳಿ ಅದನ್ನ ನೆನಪಿಸ್ಕೊಂಡು ಅವ್ರನ್ನ ದ್ವೇಷ ಮಾಡಿಕೊಂಡೇ ಬದುಕ್ತಾ ಇದ್ದೀವಿ ಹೊರತು ನಮಗಿರೋ ಅವಕಾಶಗಳನ್ನು ಬಳಸ್ಕೊಂಡು ಮುಂದೆ ಹೋಗೋಕ್ಕೆ ನಾವು ಯಾರೂ ಪ್ರಯತ್ನ ಪಡ್ತಾ ಇಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಬದುಕಬೇಕು ಅಂತಂತಂದರೆ ಬದುಕುವ ರೀತಿಯನ್ನು ಕಲಿಬೇಕು. ಅವಕಾಶ ಇಲ್ಲ ಅನ್ನೋ ಬದಲಿ ಸಾಕಷ್ಟು ಅವಕಾಶಗಳು, ಸಾಕಷ್ಟು ಕಾನೂನುಗಳದಾವೆ, ನಮ್ಮ ಪರವಾಗಿದ್ದಾವೆ, ಒಳ್ಳೆಯ ಎಲ್ಲರ ಪರವಾಗಿಯೂ ಇದಾವೆ. ಶಿಕ್ಷಣ ಅದ, ಉಚಿತ ಶಿಕ್ಷಣ ಅದ, ಉಚಿತ ಭಾಗ್ಯಗಳದಾವೆ, ರೈತರಿಗೆ ಅನುಕೂಲಗಳದಾವೆ, ಸಾಮಾನ್ಯರಿಗೂ ಅನುಕೂಲತೆಗಳದಾವೆ, ಸಾಕಷ್ಟು ವಿದ್ಯೆ ಕಲಿಸೋಕ್ಕೆ ವಿದ್ಯಾನಿಲಯಗಳದಾವೆ. ಇಂಥ ಒಂದು ಈ ಸ್ವರ್ಗದಂಥ ಭೂಮಿಯಲ್ಲಿ ನಾವು ಇನ್ನೂ ಬದುಕ್ಕೊಂಡು ಇನ್ನೂ ನಾವು ಹಿಂದುಳಿತೀವಿ ಅಂತಂದರೆ ಏನು ಹೇಳಬೇಕು? ಯಾರು ಇದನ್ನು ಸರಿ ಮಾಡೋರು? ಯಾರೂ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹಿರಿಯರು ಹೇಳ್ತಿರ್ತಾರೆ, ದಿನಾಳವರಿಗೆ ಯಾರು
ರಂಭಿಸೋರು ಅಂತೇಳಿ ದಿನ ಅಳಿತಾನೆ ಇರೋದು. ಅವ್ರಿಗೆ ಯಾರು ರಂಭಿಸ್ತಾರೋ? ಒಂದು ಸಲ ಕಷ್ಟ ಬಂದೈತಿ ಅಂತ ಅತ್ತಪ್ಪ ಅಂದರೆ ಯಾರು ರಂಭಿಸ್ತಾರೆ. ಇವಾಗ ಕಂಟಿನ್ಯೂಸ್ ಆಗಿ ಅಳದೇ ಒಂದು ಕಾರ್ಯಕ್ರಮ ಮಾಡ್ಕೊಂಡ ನಾ ಹಿಂದುಳಿದವದೀನಿ, ನಾ ಬಡವದೀನಿ ಅಂತಂದರೆ ಯಾರಿಗೆ ಯಾರು ಅವ್ರನ್ನ ಬಡತನನ ನಿರ್ಮೂಲನೆ ಮಾಡೋಕ್ಕಾಗ್ತೈತಿ? ನಮ್ಮ ಬಡತನ ನಿರ್ಮೂಲನೆ ಮಾಡೋಕ್ಕೆ ನಾವು ಹೋರಾಡಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ದೈವವನ್ನು ನಿಂದನೆ ಮಾಡೋದಾಗಲಿ, ಪರರನ್ನು ನಿಂದನೆ ಮಾಡೋದಾಗಲಿ ಬಿಟ್ಟು ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಂಡು ಹೋಗಬೇಕು. ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ಳೋಕೆ ಅವಕಾಶಗಳದಾವೆ, ಸವಲತ್ತುಗಳದಾವೆ, ಎಲ್ಲನೂ ಅದಾವೆ. ಮೊದಲ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಈಗ ಇಡೀ ನೀವು ದೇಶನ ಸುತ್ತಬೋದು. ನಿಮ್ಮ ಕಡೆ ದುಡ್ಡಿತ್ತಪ್ಪ ಅಂದ್ರೆ ದುಡ್ಡು ಸುಮ್ಮನೆ ಬರೋಂಗಿಲ್ಲ. ಸ್ವಲ್ಪ ಕಾಯಕ ಮಾಡಿ, ದುಡ್ಡು ಉಳಿಸಿ, ಸೇವೆ ಮಾಡಿ ಹಣನ ಸೇವ್ ಮಾಡ್ಕೊಂಡು, ಉಳಿತಾಯ ಮಾಡಿಕೊಂಡು ಸರಳ ಜೀವನನ ಬದುಕ್ರಿ. ಬದಲಾವಣೆ ತನ್ನಿಂತಾನೆ ಬರ್ತಾನೆ. ನಮ್ಮಲ್ಲಿ ಸಾಕಷ್ಟು ಆವಿಷ್ಕಾರಗಳಾಗ್ಯಾವು, ಅದನ್ನು ಸರಿಯಾಗಿ ಬಳಸ್ರಿ. ಸರಿಯಾಗಿ ಬಳಸಿಕೊಂಡು ನಾವು ಮುಂದೆ ಹೋದರೆ ಖಂಡಿತ ಒಂದು ಭವ್ಯ ಭಾರತದ ಒಂದು ನಾವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ದೇಶದ ಪ್ರಜೆಗಳಾಗಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋದು ನನ್ನ ಭಾವನೆ. ಇದು ಎಲ್ಲ ಕಾಲದಿಂದ ಗೊತ್ತಿತ್ತು, ಎಲ್ಲರಿಗೂ ಗೊತ್ತದ. ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ. ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳಕತ್ತೀನಿ ಅಂದರೆ ನೆನಪಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕೆ ನೆನಪಿಸ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಈ ಮಾತನ್ನು ಕೇಳಿದ್ರೆ ಅವಾಗವಾಗ ಅವ್ರ ಬಾಯಿಂದ ಇವ್ರ ಬಾಯಿಂದ ಕೇಳಿದರೆ ಹೌದಪ್ಪ ಕರೆಕ್ಟ್ ಐತಿ ಅಂತ ಬರಲಿ ಅನ್ನೋ ಸಂಬಂಧ ಹೇಳಕತ್ತೀರಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಕತ್ತಿಲ್ಲ ಸ್ನೇಹಿತರೆ, ಎಲ್ಲರಿಗೂ ಗೊತ್ತದೆ. ಎಲ್ಲರೂ ಜ್ಞಾನಿಗಳದಾರ, ಯಾರಿಗೂ ತಿಳುವಳಿಕಿಲ್ಲ ಅಂತಲ್ಲ. ಯಾರು ಕ್ಷಣಿಕ ಸುಖ, ಭಾಳಷ್ಟು ಮಂದಿ ಕ್ಷಣಿಕ ಸುಖಕ್ಕೋಸ್ಕರ ಒಳ್ಳೊಳ್ಳೆಯ ಅವಕಾಶಗಳನ್ನು ಹಾಳು ಮಾಡಿಕೊಂಡು ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ದುಶ್ಚಟಗಳನ್ನು ಕಲಿತಾರೆ, ಹಾಳಾಗ್ತಾರೆ, ಆ ದೇಹದ ಆರೋಗ್ಯ ಕೆಡಿಸ್ಕೋತಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ, ಸಿಕ್ಕಾಕ್ಕೊಳ್ತಾರೆ. ಹೀಗೆ ಹಾಳಾಗಕ್ಕೆ ಕಾರಣ ಏನು ಅಂತಂತಂದರೆ ನಮ್ಮ ಮನಸ್ಸು, ನಮ್ಮ ತಿಳುವಳಿಕೆ, ನಮ್ಮ ಆಹಾರ ಪದ್ಧತಿ. ನೀವು ಒಂದು ಸರಳ ಆಹಾರ, ಸರಳ ಉಡುಪು, ಸರಳ ಜೀವನ ರೂಪಿಸ್ಕೊಂಡ್ಬಿಟ್ರೆ ಕೆಟ್ಟ ವಿಚಾರಗಳು ಬರೋದಿಲ್ಲ, ಎಲ್ಲದೂ ಒಳ್ಳೇದಾಗ್ತೈತಿ. ನಾವು ಮಂದಿನ ಬ್ಲೇಮ್ ಮಾಡೋದು ಬಿಟ್ಟು ಮೊದಲ ನಮ್ಮನ್ನೇ ನಾವು ಸುಧಾರಣೆ ಮಾಡ್ಕೊಳ್ಳೋಕೆ ಕಲಿಬೇಕು. ಅದಕ್ಕೆ ನಮ್ಮ ಅಲ್ಲೆಲ್ಲೇ ನಮ್ಮ ಬಸವನವ್ರು ಹೇಳಿದರು, ಅರಿವೇ ಗುರು ಅಂತ. ನಿನಗೆ ಯಾವಾಗ ಅರಿವು ಬರ್ತೈತಿ ಆವಾಗ ಗುರು. ಅಲ್ಲಿ ತನಕ ಅದೇ ಗುರು ನಿನಗೆ, ನಿನ್ನ ಅರಿವೇ ನಿನಗೆ ಗುರು. ಯಾರೂ ನಿನಗೆ ಗುರು ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೇಳೋರು ಹೇಳ್ತಿರ್ತಾರೆ, ಮಾಡೋರು ಮಾಡ್ತಿರ್ತಾರೆ. ಒಂದಿಷ್ಟು ಪುರಾಣ ಕೇಳ್ಕೊತೀರಿ, ಹೋಗ್ತೀವಿ, ಮತ್ತು ನಾವು ಹಾಗೆ ಮಾಡ್ತೀವಿ. ಹಂಗೆ ಮಾಡಿದ್ರೆ ನಮ್ಗೆ ತಿಳುವಳಿಕೆ ಬರೋದು ಯಾವಾಗ? ಅದನ್ನು ನಾವು ಕಲಿಬೇಕು. ನಾವು ಸ್ವಾಸ್ಥ್ಯವಾಗಿರಬೇಕು ಫಸ್ಟ್. ಅದಕ್ಕೆ ಈಗ ಅವಾಗವಾಗ ಈ ಸಂತರು ಸಾಧುಗಳು ಹೇಳಿದರೆ ನಾವು ವಚನಗಳನ್ನು, ಬಸವನ ಹೇಳಿದ ವಚನಗಳನ್ನು, ಸರ್ವಜ್ಞ ಹೇಳಿದ ವಚನಗಳನ್ನು, ಮತ್ತು ಇನ್ನಿತರ ನಮ್ಮ ಕುವೆಂಪುರವರು ಹೇಳ್ತಕ್ಕಂಥ ಒಂದು ಈ ವಿಚಾರಧಾರೆಗಳನ್ನು ನಾವು ಆವಾಗವಾಗ ಪುಸ್ತಕಗಳನ್ನು ಓದಬೇಕು, ತಿಳ್ಕೋಬೇಕು, ಶಾಂತಿಯಿಂದ ಕೇಳಿಸ್ಕೋಬೇಕು, ಒಳ್ಳೆಯದನ್ನು ಆರಿಸ್ಕೋಬೇಕು. ಅದರಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ಮಾಡೋಕ್ಕೆ ಕಲಿಬೇಕು. ಎಷ್ಟಿಷ್ಟು ನಮಗೆ ಅನುಕೂಲ ಆಗುವಂಥವನ್ನವರೆ ನಾವು ಅಂದರೆ ಒಳ್ಳೆಯದಕ್ಕೆ ಒಳ್ಳೆಯ ರೀತಿಯಿಂದ ಅನುಕೂಲ ಅಂತಂದ್ರೆ ಹಾಳು ಮಾಡ್ಕೊಳ್ಳೋಕ್ಕಲ್ಲ, ದುರಾಸೆ ಅನುಕೂಲತೆಗಳಲ್ಲ, ಸಾದಾ ಸವಲತ್ತುಗಳನ್ನು ಸರಳವಾಗಿ ಬಳಸಿಕೊಂಡು ಜೀವನ ಮಾಡಿದರೆ ಜೀವನ ಸಂಪದ್ಭರಿತವಾಗಿರ್ತೈತಿ. ದೇವರು ಕೊಟ್ಟ ಈ ದೇಹ ಚೆನ್ನಾಗಿರ್ತೈತಿ. ನಾವು ಭಾಳ ದಿವಸ 100 ವರ್ಷಕ್ಕೆ ಏನು ಇದನ್ನು ಡಿಸೈನ್ ಮಾಡ್ಯಾನಲ್ಲ, ಅಷ್ಟು ವರ್ಷ ನಾವು ಏನೀಗ ನಾವು ಡಿಸೈನ್ ಮಾಡ್ಕೇಶಿಂದ ಎಷ್ಟು ಆಹಾರ ಇಟ್ಟಾನಲ್ಲ, ಅಷ್ಟೇ ಆಹಾರದಾಗ, ಅಷ್ಟೇ ಇದ್ರಾಗ ನಾವು ಬದುಕಬಹುದು. ಯಾವುದೂ ನಮಗೆ ಕೊರತೆ ಆಗಂಗಿಲ್ಲ. ನಮಗೆ ಕೊರತೆ ಆಗೋದೇ ನಮ್ಮ ದುರಾಸೆಯಿಂದ. ನಮ್ಮ ದುರಾಸೆ ಬೇಡ ಗೆಳೆಯರೆ. ಅದಕ್ಕೆ ಈ ಮಾತುಗಳು ಹೇಳುವ ಉದ್ದೇಶ ಇಷ್ಟೇ. ಆವಾಗ ನೆನಪಿಸ್ಕೊಂಡು ನಾವು ಬದಲಾಗಲಿ ಅನ್ನೋ ಒಂದೇ ಕಾರಣಕ್ಕೆ ಹೊರತು ನಿಮಗೆ ತಿಳಿದ ವಿಷಯವನ್ನು ನಾನು ಏನು ಹೇಳುತ್ತೇ ಇಲ್ಲ. ಏನಾದರೂ ತಪ್ಪಿದ್ದರೆ ಕ್ಷಮಾಪಣೆ ಮಾಡಿ ಗೆಳೆಯರೆ. ಧನ್ಯವಾದಗಳು. ನಮಸ್ಕಾರ.